ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತು ನಡೆಯೋದ್ರಲ್ಲಿ ಏನಪ್ಪ ಅಂದ್ರೆ ಒಂದು ಗೌರ್ಮೆಂಟ್ ಅವರು ಒಂದು ಅಪ್ಡೇಟ್ ತರ್ತಾ ಇದಾರೆ. ಆಲ್ರೆಡಿ ಅಪ್ಡೇಟ್ ಯೂಟ್ಯೂಬ್ ಅಲ್ಲಿ ಇತ್ತು ಅಷ್ಟು ದಿನ ಸ್ಟ್ರೈಕ್ ಕೊಟ್ಟು ಅಥವಾ ರಿಪೋರ್ಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ರು. ಈಗ ಅಫಿಷಿಯಲ್ ಆಗಿ ಈ ಒಂದು ಅಪ್ಡೇಟ್ 2026ಕ್ಕೆ ಲಾಂಚ್ ಆಗ್ತಾ ಇದೆ. ಏನು ಆ ಒಂದು ಅಪ್ಡೇಟ್? ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ಬರ್ತಾ ಹೇಳ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ನೋಡಿ. ಈ ಅಪ್ಡೇಟ್ ಇಂದ ಆಲ್ರೆಡಿ ಇಷ್ಟೊಂದು ಚಾನಲ್ ಡಿಲೀಟ್ ಆಗಿದೆ, ಆಗ್ತಾನೂ ಇದೆ, ಮುಂದೆ ಇನ್ನೂ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ವಿಡಿಯೋ ನೋಡ್ಲಿ ಅಂದ್ರೆ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ, ಏನು ಅಪ್ಡೇಟ್ ಅಂತ ಬರುತ್ತೆ ಬಾಯ್ದೆ ಕೇಳೋಣ. ಏನ್ ಬರ್ತದೆ ಅಪ್ಡೇಟ್? ಈ ಅಪ್ಡೇಟ್ ಬಂದ್ಬಿಟ್ಟು ಅಕಸ್ಮಾತ್ ಹೇಳಿದ್ರು ನೀವು ಮೆಡಿಕಲ್ ಚಾನಲ್ ಅಂತ ಅಂದ್ರೆ, ಮತ್ತೆ ಫೈನಾನ್ಸ್ ಅಥವಾ ಅರ್ನಿಂಗ್ ಚಾನಲ್, ಫಿಟ್ನೆಸ್ ಚಾನಲ್, ಎಜುಕೇಶನ್ ಚಾನಲ್ ಅಥವಾ ನಂತರ ಟೆಕ್ ಚಾನಲ್ಸ್ ಅಂತ ಅಂದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್. ಏನಂತ ಅಂದ್ರೆ, ನೀವು ಅಕಸ್ಮಾತ್ ತಮ್ನೇಲಲ್ಲಿ ನಂತರ ಈಗ ಅಕಸ್ಮಾತ್ ಇಟ್ಕೊಳ್ಳಿ, ನಾನು ಕಾಂಟೆಂಟ್ ಕ್ರಿಯೇಟರ್, ನಾನು ಟೆಕ್ನಾಲಜಿ ಬಗ್ಗೆ ಮಾಡ್ತಾ ಇದೀನಿ, ಏನೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 50,000 ರೂಪಾಯಿ ತಿಂಗಳಿಗೆ ದುಡಿಬಹುದು ಅಂತ ಹಾಕ್ಬಿಡ್ತೀನಿ ತಮ್ನೇಲು. ಇದೇನಂತಾರೆ ಕ್ಲೇಮ್ ಅಥವಾ ಗ್ಯಾರಂಟಿ ಅಂತಾರೆ. ಓಕೆ, ಇದನ್ನ ನೆಂಪಲ್ಲಿ ಇಟ್ಕೊಳ್ಳಿ ಈ ಪಾಯಿಂಟ್ ನ. ಆಮೇಲೆ ನೆಕ್ಸ್ಟ್ ಅಕಸ್ಮಾತ್ ಏನಾದ್ರು ನೀವು ತಮ್ನೇಲಲ್ಲಿ ನೀವು ಏನಾದ್ರು ಡಾಕ್ಟರ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇದೀರ ಅಂತ ಅಂದ್ರೆ, ಈ ತರ ಮಾಡ್ರೆ ನಿಮ್ಗೆ ಕ್ಯಾನ್ಸರ್ ಬರೋದೇ ಇಲ್ಲ, ಪರ್ಮನೆಂಟ್ ಆಗಿ ಹೊಲ್ಟೋಗ್ಬಿಡುತ್ತೆ, ಈ ತರ ನೀವೇನಾದ್ರು ಗ್ಯಾರಂಟಿ ಕೊಟ್ರೆ. ಆಮೇಲೆ ಫಿಟ್ನೆಸ್ ಚಾನಲ್ ಅಂತ ಅಂದ್ರೆ, ಈ ತರ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಗೆ ಬೇಗ ಸ್ಲಿಮ್ ಆಗ್ತೀರಾ ನೀವು, ಈ ತರ ಎಕ್ಸರ್ಸೈಸ್ ಮಾಡ್ರೆ ಬೇಗ ನೀವು ವೇಟ್ ನ ಲಾಸ್ ಮಾಡ್ಕೊಬಹುದು ಅಂತ ಹೇಳ್ತೀರಾ, ಈ ತರ ಗ್ಯಾರಂಟಿ. ಆಮೇಲೆ ಜೊತೆಗೆ ಅರ್ನಿಂಗ್ ಆಪ್ ಬಗ್ಗೆ ಕೇಳಕ್ಕೆ ಹೋಗ್ಲೇಬೇಡಿ. ತುಂಬಾ ಜನ ಡೈರೆಕ್ಟ್ ತಮ್ನೇಲಲ್ಲಿ ಹಾಕ್ಬಿಡ್ತಾರೆ, ದಿನಕ್ಕೆ 1,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ ದುಡಿಬಹುದು ಅಂತ ಹಾಕ್ಬಿಡ್ತಾರೆ ತಮ್ನೇಲಲ್ಲಿ. ಮತ್ತೆ ಎಜುಕೇಶನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅಕಸ್ಮಾತ್ ಹೇಳಿದ್ರು ಈ ತರ ಕಲ್ತ್ಕೊಂಡ್ರೆ ನೀವು ಈ ತರ ಜಾಬ್ ಮಾಡ್ಬೋದು ಅಂತ, ಈ ತರ ಗ್ಯಾರಂಟಿ ಅಲ್ಲ, ಈ ತರ ಕ್ಲೇಮ್ ಅಥವಾ ಗ್ಯಾರಂಟಿ ಮಾಡಿದ್ರೆ ಇನ್ಮೇಲೆ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ತರ್ತಾರಂತದ್ದು. 2026ರಲ್ಲಿ ಯೂಟ್ಯೂಬ್ ಅವರು ಏನೇನ್ ಮಾಡ್ತಾರೆ, ಆ ಪರ್ಟಿಕ್ಯುಲರ್ ವಿಡಿಯೋಸ್ನೆಲ್ಲ ಸ್ಟ್ರೈಕ್ ಕೊಟ್ಬಿಟ್ಟು ಚಾನಲ್ ಡಿಲೀಟ್ ಮಾಡ್ತಾರೆ. ಫೇಸ್ಬುಕ್ ಅವರು ನಿಮ್ಮ ಪೇಜ್ ನ ಡಿಮಾನಿಟೈಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅವರು ನಿಮ್ಮ ಪರ್ಟಿಕ್ಯುಲರ್ ಅಕೌಂಟ್ ನ ಬ್ಲಾಕ್ ಮಾಡ್ತಾರೆ. ಸೊ ಈ ತರ ಎಲ್ಲ ಆಗಲಿದೆ. ದಯವಿಟ್ಟು ಹುಷಾರಾಗಿರಿ. ಈ ತರ ಮಾಡ್ತೀರಾ ಅಂತ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ ಮತ್ತೆ ಮಾಡಿ, ಬಿಕಾಸ್ ಇದೆಲ್ಲ ಒಂದು ಹೊಸ ರೂಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋದಲ್ಲ, ಬರ್ತಾ ಹೇಳ್ದಂಗೆ ಸುಮ್ಮನೆ ಹಾಕ್ಬಿಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 50,000 ರೂಪಾಯಿ ತಿಂಗಳಿಗೆ ದುಡೀರಿ ಅಂತ. ನಾನು ದುಡಿತಿರ್ಬೋದು ಅಥವಾ ಭರತ ದುಡಿತಿರ್ಬೋದು, ಬಟ್ ನೀವು ಕೈಲಿ ದುಡಿಯೋಕ್ಕಾಗುತ್ತಾ? ಹೆಂಗ್ ಗ್ಯಾರಂಟಿ ಕೊಡ್ತಾನು ಅಲ್ವಾ? ಇಲ್ಲಿ ಗ್ಯಾರಂಟಿ ಕೊಡಬೇಡ್ದು ಅಂದ್ರೆ ಕ್ಲೈಮ್ ಆಗಿ ಹೇಳೋದು 50,000 ರೂಪಾಯಿ ದುಡಿತಾ ಇದ್ದೀನಿ ನೋಡಿ ಅಂತ ತೋರಿಸೋದು ದುಡ್ಡನ್ನ. ನೋಡಿ, ನಾನು 50,000 ರೂಪಾಯಿ ದುಡಿದೀನಿ, ನೀವು 50,000 ರೂಪಾಯಿ ದುಡಿಬೋದು ಅಂತ ತೋರಿಸೋದು ತಮ್ನೇಲಲ್ಲಿ, ಟೈಟಲಲ್ಲಿ, ವಿಡಿಯೋದಲ್ಲಿ ಹೇಳೋದು ಅಲ್ವಾ? ಅವರ ಈ ರೀತಿ ಎಲ್ಲ ಇನ್ನ ಮೆನ್ಷನ್ ಮಾಡಂಗೆ ಇಲ್ಲ. ನೀನು ದುಡಿದಿದ್ದೀವಿ ಅಂತ ಹೇಳ್ಬೇಕಷ್ಟೇ. ನೀವು ದುಡಿಬೋದು, ಬನ್ನಿ 100% ಅಂತ ಈ ಥರ ಒಂದು ಗ್ಯಾರಂಟಿ ಕೊಡೋದಾಗ್ಲಿ, ಕ್ಲೈಮ್ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಅಪ್ಡೇಟ್ ತರ್ತಾ ಇದಾರಂತೆ ಗೌರ್ಮೆಂಟ್ ಅವರು. ಇದಕ್ಕೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳು ಸಪೋರ್ಟ್ ಮಾಡ್ತಾ ಇದೆ. ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನ ಈ ರೀತಿನೇ ವಿಡಿಯೋಗಳು ಮಾಡಿ ಇವತ್ತು ಫೇಮಸ್ ಆಗ್ಬಿಟ್ಟಿದ್ದಾರೆ. ವಿಡಿಯೋ ಮಾಡಿ ₹1,00,000 ಸಂಪಾದನೆ ಮಾಡಿ, ವಿಡಿಯೋ ಕಾರ್ಟೂನ್ ವಿಡಿಯೋ ಮಾಡಿ ₹1,00,000 ಸಂಪಾದನೆ ಮಾಡಿ ಅಂತಾನೆ ಚಾನಲ್ಗಳನ್ನ ವೈರಲ್ ಮಾಡ್ಕೊಂಡ್ಬಿಟ್ರು. ಇನ್ನು ಕೆಲವು ಚಾನಲ್ಗಳು 50,000 ರೂಪಾಯಿ ದುಡಿಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾನೆ ವೈರಲ್ ಮಾಡ್ಕೊಂಡ್ಬಿಟ್ರು. ಹೇಳದ್ನಲ್ಲ, ಈ ರೀತಿ ಎಲ್ಲ ಮಾಡ್ಕೊಂಡು ಹೇಳದ್ನಲ್ಲ, ಇದು ಕ್ಲಿಕ್ ಟು ಬೈಟ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ದುಡ್ಡು ಅಂದ್ರೆ ಮನುಷ್ಯನ್ಗೆ ಎಲ್ಲರಿಗೂ ಆಸೆನೆ, ಫಸ್ಟಿಗೆ ಆದೇನೆ ಇಲ್ವಾ, ದುಡ್ಡು ಅಂದ್ರೆ ಹಣ ಕೂಡ ಬಾಯ್ ಬಿಡುತ್ತೆ ಅಂತ. ಆ ರೀತಿ ಒಂದು ದುಡ್ಡಿನ ವಿಷಯದಲ್ಲಿ ತೋರಿಸೋದು, ಜನಕ್ಕೆ ಏನ್ ಮಾಡೋದು, ರಾಂಗ್ ಇನ್ಫಾರ್ಮೇಶನ್ ಕೊಡೋದು. ಓಕೆ, ಅವ್ರು ಮಾತ್ರ ಆ ಚಾನಲ್ಗಳು ಮಾಡಲ್ಲ, ನಿಮ್ ಕೈಲಿ ಮಾಡಿಸೋದು. ಅದಕ್ಕೆ ನೀವು ದಾರಿ ತಪ್ತೀರಾ. ಅದಕ್ಕೋಸ್ಕರನೇ ಈ ಒಂದು ಅಪ್ಡೇಟ್ ತರ್ತಾ ಇದ್ದಾರೆ ಯೂಟ್ಯೂಬರು. ನಂಗಂತೂ ಈ ಅಪ್ಡೇಟ್ ತುಂಬಾನೇ ಇಷ್ಟ ಆಯ್ತು. ಓಕೆನಾ? ಯಾಕಂದ್ರೆ ದಾರಿ ತಪ್ತಿರೋದನ್ನ ಕಾಪಾಡುವಂತ ಒಂದು ಅಪ್ಡೇಟ್ ಇದು. ಹೌದು, ಯೂಟ್ಯೂಬ್ ಅಲ್ಲಿ ತುಂಬಾ, ಯೂಟ್ಯೂಬ್ ಅಂತಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಅಷ್ಟೇ ತುಂಬಾ ಜನ ದಾರಿ ತಪ್ಸೋದೇ ವಿಡಿಯೋ ಮಾಡೋದು. ಅಂತ ವಿಡಿಯೋನೇ ಜಾಸ್ತಿ ವೈರಲ್ ಆಗೋದು ಕೂಡ. ಯಾಕಂದ್ರೆ ಒಳ್ಳೆ ವಿಡಿಯೋಸ್ ನಮ್ಮಂತರದೆಲ್ಲ ಕುತ್ಕೊಂಡು ಮಾಡಿದ್ರೆ ಅವ್ರದ್ದು ಏನಿದೆ ವಿಡಿಯೋ, ಅಲ್ಲಿ ನೋಡು 50,000 ರೂಪಾಯಿ ದುಡಿಯುವಂತೆ, ಬಾರೋ ಅಲ್ಲೋಗಿ ನೋಡೋಣ, ಇದೇನ್ ನೋಡ್ತಾರೆ ಇಬ್ರು ತಲೆ ತಿಂತಾರೆ ಅಪ್ಪ ಮಕ್ಕಳು ಅನ್ಬಿಟ್ಟು ಅಲ್ಲೋಗಿ ನೋಡೋದು. ಹಂಗೆ ದಾರಿ ತಪ್ಪೋದು ನಮ್ಮ ಜನ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಈ ರೀತಿ ಎಲ್ಲ ಇನ್ಮೇಲೆ ಮಾಡಕ್ ಹೋಗ್ಬಿಡಿ. ನೀವೇನು ಮಾಡ್ತಿದ್ರೆ 100% ಇವತ್ತಿಗೆ ನಿಲ್ಸ್ಬಿಡಿ. ಯಾಕಂದ್ರೆ ರಿಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನ್ ಮಾಡೋಣ. ಓಕೆ ಪಾಪ, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಡಿದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವರಿಗೆ ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕಾಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮುಂದೆ ಕನ್ನಡ ಬಳಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.